ಅದೆಷ್ಟೋ ತಿಂಗಳಿಂದ ಕಾಯುತ್ತಿತ್ತು ಇಳೆ ವರುಣನ ಭೇಟಿಗೆ. ಮಳೆಯ ಅಮೃತ ಸಿಂಚನದ ಸವಿಯನ್ನ ಕಣ್ತುಂಬಿಕೊಳ್ಳಲು ನಾನು ಹೊರಟದ್ದು ಹಂಗರಕಟ್ಟೆಗೆ. ಮನಸ್ಸಿಗೆ ಅತಿ ಸಂತೋಷವಾದಾಗ, ತುಸು ಬೇಜಾರಾದಾಗ ಬಂದು ಕುಳಿತುಕೊಳ್ಳುವುದೇ ಇಲ್ಲಿ. ಇಳಿ ಸಂಜೆಯ ತಂಪಾದ ವಾತಾವರಣಕ್ಕೆ ಮೈಯೊಡ್ಡಿ ಕುಳಿತಿದ್ದರು ಜನರು ಅಲ್ಲಲ್ಲಿ. ಹಳೆಯ ಬಾರ್ಜ್ ಕೆಟ್ಟು ನಿಂತು ವರ್ಷಗಳೇ ಕಳೆದಿದೆ. ಅದ್ರ ಬದಲಿಗೆ ದೊಡ್ಡದಾದ ಹೊಸ ಬಾರ್ಜ್ ಬಂದಿದೆ. ಪಡುವಣದಲ್ಲಿ ಸೂರ್ಯ ಬಾಯ್ ಬಾಯ್ ಹೇಳಿ ತನ್ನ ಡ್ಯೂಟಿ ಮುಗಿಸೋ ಹೊತ್ತು ಪ್ರಯಾಣಿಕರನ್ನು ತುಂಬಿಸಿಕೊಂಡ ಬಾರ್ಜ್ ಕೋಡಿಬೆಂಗ್ರೆಯಿಂದ ಹಂಗರಕಟ್ಟೆಗೆ ಬಂದಿತ್ತು. ಬಾರ್ಕೂರಿನ ಅಳುಪ ಅರಸರ ಕಾಲದಲ್ಲಿ ಇದೊಂದು ವ್ಯಾಪಾರ ಕೇಂದ್ರ ಆಗಿತ್ತಂತೆ. ಭತ್ತ, ಬೆಲ್ಲ, ಕರಿಮೆಣಸು ಇಲ್ಲಿಂದ ಇರಾಕಿಗೆ ರಫ್ತಾಗ್ತಿತ್ತಂತೆ. ಆದ್ರೆ ಇವಾಗ ಕಪ್ಪೆ ಚಿಪ್ಪಿನ ಬಿಸ್ನೆಸ್ ನಡೀತಾ ಇದೆ. ಇದರಿಂದ ಸುಣ್ಣ ತಯಾರು ಮಾಡಲಾಗುತ್ತೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಕೃತಿಯಲ್ಲಿ ಹಂಗರಕಟ್ಟೆ ಬಂದರಿನ ಉಲ್ಲೇಖವನ್ನ ಗಮನಿಸಬಹುದು. ಡೆಲ್ಟಾ ಬೀಚ್ ತುಂಬಾನೇ ಹತ್ರ ಇಲ್ಲಿಂದ. ಸಂಜೆ ಹೊತ್ತಿಗೆ ಇಲ್ಲಿ ಸಮಯ ಕಳೆಯೋದೇ ಮನಸ್ಸಿಗೆ ಆನಂದ. 10 ರೂಪಾಯಿ ಕೊಟ್ಟರೆ ಬಾರ್ಜ್ನವರು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಡೆಲ್ಟಾ ಬೀಚ್ಗೆ. ನೀವು ಫ್ಯಾಮಿಲಿ ಸಮೇತ ಬಂದರೆ ಎಲ್ಲರೂ ಹೋಗ್ಬೋದು ಒಟ್ಟಿಗೆ. ನೀವೊಮ್ಮೆ ಬನ್ನಿ ಹಂಗರಕಟ್ಟೆಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಮೆತ್ತಗೆ. ನಾನು ಸಿಗ್ತೇನೆ ಮತ್ತೊಂದು ವಿಡಿಯೋದಲ್ಲಿ. ನನ್ನ ಅಕೌಂಟ್ನ ತಪ್ಪದೇ ಫಾಲೋ ಮಾಡಿ ಇಲ್ಲಿ.